ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆದರೆ ಅಥವಾ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ತುಲಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 6 ಆಫ್ ಕಪ್ಸ್ ಬಂದಿದೆ, ಸೆಕೆಂಡ್ ಏಸ್ ಆಫ್ ವಾಂಡ್ಸ್ ಬಂದಿದೆ. 6 ಆಫ್ ಕಪ್ಸ್ ಯು ವಾಂಟ್ ಎ ನ್ಯೂ ಬಿಗಿನಿಂಗ್ ಅಂತ ಹೇಳುತ್ತೆ. ಇನ್ ಕೇಸ್ ನಿಮ್ಗೆ ಯಾರಾದರೂ ಮನಸ್ಸಲ್ಲಿದ್ದರೆ ಏಸ್ ಆಫ್ ವಾಂಡ್ಸ್ ಏನಂದರೆ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ, ಲೈಕ್ ಕ್ರಷ್ ಅಂತ ಆದ್ರೂ ಅಂದ್ಕೊಳ್ಳಿ, ಯು ಲೈಕ್ ದೆಮ್ ಅಂತಲೂ ಅಂದ್ಕೊಳ್ಳಿ. 30 days ವಿಂಡೋ ಯು ವಿಲ್ ಅಟ್ರ್ಯಾಕ್ಟ್ ದಟ್ ಪರ್ಸನ್ ಅಂತ ಹೇಳುತ್ತೆ. ಪಾರ್ಟ್ನರ್ಶಿಪ್ನ ರೀಪ್ರೆಸೆಂಟ್ ಮಾಡುತ್ತೆ 6 ಆಫ್ ಕಪ್ಸ್. ಇಟ್ಸ್ ಅ ಗುಡ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಲೈಕ್ ನೆಕ್ಸ್ಟ್ ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್, ಯಾರಿಗೆ ಅನ್ವಯಿಸ್ತೋ ಅವ್ರಿಗೆ ಮಾತ್ರ. ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ಆ ವ್ಯಕ್ತಿನ ನೀವು ತುಂಬಾ ಇಮ್ಯಾಜಿನೇಷನ್ ಪವರಲ್ಲಿ ಕೆಲವೊಂದನ್ನು ಏನು ಹೇಳ್ತೀವಿ, ಮ್ಯಾನಿಫೆಸ್ಟೇಷನ್ ಮೀನ್ಸ್ ಅವ್ರ ಜೊತೆ ಹೇಗಿರಬೇಕು, ಎಲ್ಲಿಗೆ ಹೋಗಬೇಕು, ಆ ಥರ ಇಮ್ಯಾಜಿನೇಷನ್ ನೀವು ಮಾಡ್ಕೊಳ್ತಾ ಇದ್ದೀರಿ. ದಟ್ ವಿಲ್ ಕಮ್ ಟ್ರೂ ಅಂತ ನಾನು ಹೇಳ್ತೀನಿ. ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ಅಷ್ಟೇ ಹೇಳ್ತಾ ಇದ್ದೀನಿ. ಥರ್ಡ್ ನನಗೆ ಮೂನ್ ಕಾರ್ಡ್ ಬಂದಿದೆ. ಮೈಂಡ್ ಬಿಕಮ್ ಮೋರ್ ಕ್ಲಿಯರರ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಮೂನ್ ಕಾರ್ಡ್ ಬಂದಾಗ ನಾವು ಏನು ಹೇಳ್ತೀವಿ ಅಂದರೆ, ಒಂದು ನಿಮ್ಮ ತಾಯಿ ಜೊತೆ ಅಥವಾ ನಿಮ್ಮ ತಂದೆ ಪೇರೆಂಟ್ಸ್ ಜೊತೆ ನೀವು ಮಾತಾಡ್ತಾ ಇರಲ್ಲ, ಮಾತಾಡಬೇಕು, ಅಥವಾ ನಿಮ್ಮ ತಾಯಿಗೆ ನಿಮ್ಮ ಹತ್ರ ಏನೋ ಡಿಸ್ಕಸ್ ಮಾಡಬೇಕು, ಅಥವಾ ನೀವು ಯಾವುದಾದ್ರೂ ವಿಷಯನ ಅವರಿಂದ ಹೈಡ್ ಮಾಡಿದರೆ ಅದನ್ನು ಬೇರೆಯವರಿಂದ ಅವ್ರು ತಿಳ್ಕೊಳ್ಳೋ ಮುಂಚೆನೇ ನೀವು ಯಾರಿಗೆ ಯಾವ ವಿಷಯ ಗೊತ್ತಾಗಬೇಕು ಅದನ್ನು ಕ್ಲಿಯರಾಗಿ ಹೇಳಬೇಕು ಅಂತ ಹೇಳ್ತೀನಿ ನಾನು, ಮೂನ್ ಕಾರ್ಡ್ ಇರೋದ್ರಿಂದ. ಇಲ್ಲಿ ಮೂನ್ ಕಾರ್ಡ್ ನಿಮ್ಮ ಇಂಟ್ಯೂಷನ್ ಪವರ್ ಏನು ಹೇಳ್ತಾ ಇದೆ, ಲೈಕ್ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ. ಸೊ ಮೂನ್ ಕಾರ್ಡ್ ಕ್ಯಾಶ್ ಫ್ಲೋನ ಕೂಡ ರೀಪ್ರೆಸೆಂಟ್ ಮಾಡುತ್ತೆ. ಬಟ್ ಮೂನ್ ಕಾರ್ಡ್ ಈಸ್ ನಿಮ್ಮ ಇಂಟ್ಯೂಷನ್ ಪವರ್. ಯಾವುದ್ರ ಬಗ್ಗೆನಾದರೂ ಆಗಿರಲಿ, ನಿಮಗೆ ಏನು ಅನ್ನಿಸ್ತಾ ಇದೆ ಆ ಸಿಚುವೇಶನ್ ಬಗ್ಗೆ, ಸೊ ನಿಮ್ಮ ಇಂಟ್ಯೂಷನ್ ಪವರ್ನ ನೀವು ನಂಬಿ ಅಂತ ಮೂನ್ ಕಾರ್ಡ್ ಹೇಳ್ತಾ ಇದೆ. ಫೋರ್ತ್ ಕಾರ್ಡ್ ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಮೂನ್ ಕಾರ್ಡ್ ಕ್ಯಾಶ್ ಫ್ಲೋನ ರೀಪ್ರೆಸೆಂಟ್ ಮಾಡಿದರೆ, ಫೋರ್ತ್ ಕಾರ್ಡ್ ಈಸ್ 10 ಆಫ್ ಪೆಂಟಿಕಲ್ಸ್. ಮನಿ ಈಸ್ ಕಮ್ಮಿಂಗ್ ಯುವರ್ ವೇ ಅಂತ ಹೇಳ್ಬೋದು. ಲೈಕ್ ಹಾಗೂ 10 ಆಫ್ ಪೆಂಟಿಕಲ್ಸ್ ಸ್ಟೇಬಲ್ ರಿಲೇಷನ್ಶಿಪ್ನ ರೀಪ್ರೆಸೆಂಟ್ ಮಾಡುತ್ತೆ. ಅಫಿಷಿಯಲ್ ವೇಯಲ್ಲಿ ಮದುವೆ ಫಿಕ್ಸ್ ಆಗೋದು, ಮದುವೆ ಆಗೋದು, ಎಂಗೇಜಡ್ ಆಗೋದನ್ನು ರೀಪ್ರೆಸೆಂಟ್ ಮಾಡುತ್ತೆ. ಇನ್ ಎ ಗುಡ್ ಆ್ಯಂಡ್ ಸ್ಟೇಬಲ್ ಪರ್ಸನ್ ಜೊತೆ ಅಂತ ಹೇಳ್ಬೋದು. ಆಲ್ರೆಡಿ ಅರೌಂಡ್ ಯು ಅಂದರೆ ನೀವೇನಾದರೂ ಆ ಥರ ವ್ಯಕ್ತಿನ ಹುಡುಕ್ತಾ ಇದ್ದರೆ ನಿಮ್ಮ ಸುತ್ತಮುತ್ತನೇ ಇದ್ದಾರೆ, ಬಟ್ ನೀವು ನೋಡ್ತಾ ಇಲ್ಲ. ಕೆಲವರಿಗೆ ನಾನು ಏನು ಹೇಳ್ತೀನಿ ಅಂದರೆ, 10 ಆಫ್ ಪೆಂಟಿಕಲ್ ಜೊತೆ ನೋಡಿ ನನಗೆ 5th ಕಾರ್ಡ್ 6 ಆಫ್ ಸಾರ್ಡ್ಸ್ ಕಾರ್ಡ್ ಇದೆ. 6 ಆಫ್ ಸಾರ್ಡ್ಸ್ ಈಸ್ ಲೈಕ್ ಮಿಸ್ಸಿಂಗ್ ಆಪರ್ಚುನಿಟಿ ಕಾರ್ಡ್ ಅಂತ ಹೇಳ್ತೀವಿ. ಆ ಥರ ವ್ಯಕ್ತಿನ ನೀವು ಮಿಸ್ ಮಾಡ್ಕೊಳ್ಬೋದು, ಆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೋದು, ಆ ಚಾನ್ಸ್ನ ನೀವು ಮಿಸ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಕೆಲವ್ರಿಗೆ ಇದು ಹೋಗಿರ್ಬೋದು, ಬಟ್ ಇನ್ನೂ ಕೆಲವರಿಗೆ ಅವಕಾಶ ಇದೆ. ಬಿ ಮೈಂಡ್ಫುಲ್ ಆ್ಯಂಡ್ ಕೇರ್ಫುಲ್ ಅಂತ ಹೇಳ್ತೀನಿ. ಮಿಸ್ ಮಾಡ್ಕೊಳ್ಬೇಡಿ. ಇಟ್ಸ್ ಅ ಗುಡ್, ವೆರಿ ಗುಡ್ ಪರ್ಸನ್ ಅಂತ ಹೇಳ್ಬೋದು. 6th ಕಾರ್ಡ್ ನನಗೆ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಆ್ಯಕ್ಷನ್ ತೊಗೊಂಡಿಲ್ಲ, ಎಫರ್ಟ್ ಹಾಕಿಲ್ಲ ಅಂದರೆ ನೀವು ಆ್ಯಕ್ಚುಲಿ ಪ್ಲೇಟಲ್ಲಿ ಊಟ ಹಾಕ್ಕೊಡ್ಬೋದು, ಸೊ ಅದನ್ನು ಬಾಯಿ ಒಳಗಡೆನೂ ಇಡ್ಬೋದು. ಅದನ್ನು ತಿನ್ನಬೇಕಾಗಿರೋರು ನೀವು, ಅದನ್ನು ಜಗಿಬೇಕಾಗಿರೋರು ನೀವು. ಸೊ ಆ ಥರ ಹೇಳ್ತಾ ಇದ್ದೀನಿ. ಟೇಕ್ ಸಮ್ ಆ್ಯಕ್ಷನ್ ಅಂತ ಹೇಳ್ತಾ ಇದೆ. ಸೊ ಏನು ಹೇಳ್ತೀವಿ ನಾವು, ಏನು ಹೇಳೋದು, ಇದನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡಿ. ಸಿಚುವೇಶನ್ ಯಾವುದಾದ್ರೂ ಆಗಿರ್ಬೋದು, ನೀವು ತುಂಬ ಕನ್ಫ್ಯೂಷನಲ್ಲೂ ಇರ್ಬೋದು ಕೆಲವರು ಬಿಕಾಸ್ ಆಫ್ ಕಾರ್ಡ್ಸ್. ಬಟ್ ಸ್ಟಿಲ್ ಏನು ಅಂದರೆ, ನವಡೇಸ್ ನೋಡಿ, ಏನು ನಿಜ ಅಂದ್ಕೊಂಡಿರ್ತೀವಿ ಅದು ನಿಜ ಇರಲ್ಲ, ಏನು ಸುಳ್ಳು ಅಂದ್ಕೊಂಡಿರ್ತೀವಿ ಅದು ಸುಳ್ಳು ಇರಲ್ಲ. ಆ ಥರ ನೀವು ಯಾರನ್ನ ಒಬ್ಬ ವ್ಯಕ್ತಿ ಸರಿ ಇಲ್ಲ ಅಂತ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತೀವಿ. ದೂರದಿಂದ ನೋಡಿ, ದೂರದ ಬೆಟ್ಟ ನುಣ್ಣಗೆ ಅಂತ. ಸೊ ಕೆಲವ್ರಿಗೆ ಏನೋ ಒಂದು ಲೆಕ್ಚರ್ ಕೊಡ್ತಾ ಇದ್ದೀನಿ, ಫಿಲಾಸಫಿ ಅಂತ ಅನ್ನಿಸ್ಬೋದು, ಬಟ್ ಬಿ ಮೈಂಡ್ಫುಲ್ ಅಂತ ಹೇಳ್ತೀನಿ. ಶಾರ್ಟಾಗಿ ಹೇಳೋದಾದರೆ, ಒಬ್ಬ ವ್ಯಕ್ತಿ ಇದ್ದಾರೆ ನಿಮ್ಮ ಲೈಫಲ್ಲಿ. ಸೊ ಅವರೇ ಮೇ ಬಿ ಅಪ್ರೋಚಬಲ್ ಇಲ್ಲದೆ ಇರ್ಬೋದು, ಅವರೇ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು.
ನೀವು ಒಂದು ಮಾತು ಕೇಳೋಕೆ ಏನೂ ಆಗೋಲ್ಲ, ನಿಮ್ಮ ಫ್ಯಾಮ್ಲಿಯಿಂದ ಒಂದು ಮಾತು ಕೇಳೋಕೆ ಏನೂ ಆಗೋಲ್ಲ. ನೋ ಈಗೋಸ್ ಹಿಯರ್. ಒಂದು ಲೈಫ್ ಪ್ರಶ್ನೆ ಇರುತ್ತೆ. ತುಂಬ ಜನದ ಲೈಫ್ ಹಾಳಾಗಿದೆ ಬಿಕಾಸ್ ಆಫ್ ಈಗೋ ಅಂತ ಹೇಳ್ತೀನಿ. ಸೊ ಸಿಕ್ಕಿರೋ ಒಳ್ಳೆಯ ಅವಕಾಶ ಮತ್ತು ಒಳ್ಳೆಯ ಸಂಬಂಧನ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ. ಯಾವುದೇ ಇಶ್ಯೂ ಇರಲಿ, ಜಾಬ್ ಇರಲಿ, ಮದುವೆ ಇರಲಿ, ನಿಮಗೆ ಸಾಲ ಆಗಿದೆಯಾ, ಮನೆ ಕಟ್ಟಬೇಕಾ, ಸೊ ನೀವು ಸ್ಟೂಡೆಂಟ್ಸ್ ಇದ್ದೀರಾ, ಒಳ್ಳೆ ಮಾರ್ಕ್ಸ್ ಬರಬೇಕು, ಎನಿಥಿಂಗ್ ಎಲ್ಲದಕ್ಕೂ ರೆಮಿಡಿ ಇದೆ, ಎಲ್ಲದಕ್ಕೂ ಇದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.